ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಉಷಾ 550 ಈ ಮಿಷಿನ್ನ ತೊಗೊಳ್ಳೋದಾ ಬೇಡವಾ, ತೊಗೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಥವಾ ತೊಗೊಂಡ್ರೆ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನ ಫುಲ್ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಈ ಮಿಷಿನ್ನ ತೊಗೋಬೇಕಾದ್ರೆ ಯಾರನ್ನ ಕೂಡ ವಿಚಾರಿಸಿಲ್ಲ, ಗೊತ್ತಾ. ಹಾಗಂತ ನನಗೇನು ಇದರಿಂದ ಲಾಸ್ ಆಗಿದೆ ಅಂತ ಅಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅನಿಸ್ತು, ಈಗ ಯಾಕಪ್ಪ ತಗೊಂಡೆ, ಏನು ಇದು ಹಿಂಗಾಗ್ತಿದೆ, ವರ್ಕ್ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಅನಿಸಿದೆ. ಬಟ್ ಆಮೇಲೆ ಗೊತ್ತಾಯಿತು ನನಗೆ ಮಿಷಿನ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಆಮೇಲಿಂದ ಇಲ್ಲಿಂದ 2 ವರ್ಷ ಆಯಿತು, ಇಲ್ಲಿವರೆಗೂ ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಒಂದು ಸಲ ಮಾತ್ರ 1,000 ರೂಪಾಯಿನೋ ಕೊಟ್ಟು ಸರ್ವಿಸ್ ಮಾಡಿಸಿದ್ದು ಅಷ್ಟೇ 2 ವರ್ಷಕ್ಕೆ. ನಾವು 4 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟು ದೊಡ್ಡ ಮಿಷಿನ್ನ ಹಾಕ್ಕೊಂಡ್ರೆ ಹಳ್ಳೀಲಿ ನಮಗೆ ವರ್ಕೌಟ್ ಆಗೋಲ್ಲ. ಅದರಿಂದ ನಾವು ಈ ಚಿಕ್ಕ ಮಿಷಿನ್ನ ತೊಗೊಂಡು ಆರಾಮಾಗಿ ವರ್ಕ್ನ ಮಾಡ್ಬೋದು. ಟೈಲರಿಂಗ್ ಮಾಡ್ತಿರೋರಂತೂ ಈ ಮಿಷಿನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದರಿಂದ ಡಬಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ಬ್ಲೌಸ್ ವರ್ಕ್ ಮಾಡೋದು ಒಂದು ಕಡೆ ಆದರೆ, ನಾವು ಬ್ಲೌಸು ವರ್ಕ್ ಮಾಡಿರೋದನ್ನ ಸ್ಟಿಚ್ ಮಾಡೋದಕ್ಕೆ ಬೇರೆ ಅಮೌಂಟ್ ತೊಗೊತೀವಿ. ಅದೇ ಮಾಮೂಲಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಬೇರೆ ಅಮೌಂಟ್ ಅಂತೀವಿ. ಅದಕ್ಕೂ 50 ರುಪೀಸು ಅಥವಾ 100 ರುಪೀಸು ಎಕ್ಸ್ಟ್ರಾ ತೊಗೋತೀವಿ ವರ್ಕ್ ಮೇಲೆ. ಅದೊಂದು ಇನ್ಕಮ್ ಆಗುತ್ತೆ. ನಾವೇನಾದರೂ ವರ್ಕ್ ಮಾಡಲ್ಲ ಅಂತ ಹೇಳಿ ಕಳಿಸಿದ್ವಿ ಅಂದರೆ, ನೀವೇ ಮಾಡಿಸ್ಕೊಂಬಂದು ಕೊಡಿ ಅಂತ ಹೇಳಿ ಕಳಿಸಿದ್ವಿ ಅಂದರೆ, ವರ್ಕ್ ಮಾಡೋದಕ್ಕೆ ಅಂತ ತೊಗೊಂಡೋಗ್ತಾರೆ, ವರ್ಕ್ ಮಾಡಿಸ್ತಾರೆ ಕೂಡ. ಅಲ್ಲಿ ವರ್ಕ್ ಮಾಡಿಸಿದ್ಮೇಲೆ ಅವ್ರು ವರ್ಕ್ ಮಾಡೋರು ಏನು ಹೇಳ್ತಾರೆ, ಇಲ್ಲೇ ಸ್ಟಿಚ್ ಮಾಡಿಕೊಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಯಾರು ಕಸ್ಟಮರ್ಸ್ನ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಅವಾಗ ಏನು ಮಾಡ್ತಾರೆ, ನಾವು ಅಲ್ಲಿ ವರ್ಕ್ ಮಾಡಿಸಿ ಮತ್ತೆ ತಗೊಂಡೋಗಿ ಅಲ್ಲಿ ಸ್ಟಿಚಿಂಗ್ ಕೊಡೋದಕ್ಕಿಂತ ಇಲ್ಲೇ ವರ್ಕಿಗೂ ಸ್ಟಿಚಿಗೂ ಎಲ್ಲ ಒಂದೇ ಕಡೆ ಕೊಡೋಣಪ್ಪ ಅಂತ ಯೋಚನೆ ಮಾಡ್ತಾರೆ. ನಮಗೆ ಆವಾಗ ಬಿಸ್ನೆಸ್ಸು ಲಾಸ್ ಆಗುತ್ತೆ. ಅಥವಾ ನಿಮ್ಮ ಹತ್ರ ಏನಾದ್ರು ಮಿಷಿನ್ ಇಲ್ಲ ಅಂದರೆ, ನೀವು ಬ್ಲೌಸಸ್ನ ವರ್ಕ್ ಮಾಡಿಸ್ತೀವಿ ಅಂತ ಹೇಳಿಸ್ಕೊಂಡು 150 ಅಥವಾ 100 ಮಾರ್ಜಿನ್ ಇಟ್ಕೊಂಡು ನೀವು ವರ್ಕ್ ಮಾಡೋರ ಹತ್ರ ಹೇಳಿ, ಹಿಂಗೆ ನಾವು ಟೈಲರ್ಸ್ ಕಡಿಮೆಗೆ ಮಾಡಿಕೊಡಿ ಅಂತೇಳಿ 50 ಅಥವಾ 100 ಮಾರ್ಜಿನ್ ಇಟ್ಕೊಂಡು ನೀವು ವರ್ಕ್ ಮಾಡಿಸ್ಕೊಂಬಂದು ಕೊಡ್ಬೋದು. ಟೈಲರ್ಗಳು ಈ ಮಿಷಿನ್ನ ತೊಗೊಳ್ಳೋದ್ರಿಂದ ನಾವು ದಿನಕ್ಕೆ ಹಳ್ಳೀಲಿ ಸ್ಟಾರ್ಟಿಂಗ್ 350 ರೂಪೀಸಿಂದ ಹಾಕಿದ್ರೂ ಕೂಡ ನಮಗೇನು ಲಾಸ್ ಆಗೋಲ್ಲ. 2 ಬ್ಲೌಸ್ನ ಹಾಕಿದ್ರೂ ಕೂಡ ದಿನಕ್ಕೆ 700 ರೂಪಾಯಿ ಆಯಿತು. ಒಂದು ತಿಂಗಳಿಗೆ 21,000 ಅಮೌಂಟ್ ಆಯಿತು. ಡೈಲಿ ಒಂದೇ ಥರ ಇರುತ್ತಾ? ಡೈಲಿ ವರ್ಕ್ ಹಾಕೋದಕ್ಕೆ ಆರ್ಡರ್ ಸಿಗಬೇಕಲ್ಲ ಅಂತ ನೀವು ಕೇಳ್ಬೋದು. ಒಂದು ಬ್ಲೌಸ್ ಹಾಕಿದ್ರೂ ಕೂಡ ನಮಗೆ 10,000 ಅಮೌಂಟ್ ಆಯಿತು. ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ನೆಗೆಟಿವ್ ಥಾಟ್ಸು ಬರೋದು ಜಾಸ್ತಿ. ಅಯ್ಯೋ, ನಮಗೆ ಬರುತ್ತಾ, ಅಷ್ಟೊಂದು ಆರ್ಡರ್ಸ್ ಬರುತ್ತಾ, ನಾವು ಯಾವ ನಂಬಿಕೆ ಮೇಲೆ ಈ ಮಿಷಿನ್ಗೆ ಅಷ್ಟೊಂದು ಬಂಡವಾಳ ಹಾಕೋದು ಅಂತ ಯೋಚನೆ ಮಾಡ್ಬೋದು. ಏನಂದರೆ, ನಾವು ಇದಕ್ಕೆ ಬಂಡವಾಳ ಹಾಕಿದ್ವಿ ಅಂದರೆ ಲೈಫ್ ಟೈಮ್ ಮಿಷಿನ್ ಇರುತ್ತೆ. ಆವಾಗ ನಮಗೆ ಇನ್ಕಮ್ ಮಾಡೋದಕ್ಕೆ ಇನ್ಕಮ್ಮು ಜಾಸ್ತಿ ಆಗುತ್ತೆ. ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ಯಾರೇನೇ ಹೇಳಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ಫಸ್ಟ್ ಡೇ ಏನು ಇಂಟ್ರೆಸ್ಟ್ ಇರುತ್ತೆ, ಲಾಸ್ಟ್ ಡೇವರೆಗೂ ಇಂಟ್ರೆಸ್ಟ್ ಅದೇ ರೀತಿ ಇರಬೇಕು. ಒಂದಿನ ಮಾಡೋದು ಒಂದಿನ ಬಿಡೋದು ಆಯಿತು ಅಂದರೆ ಯಾವುದೇ ಬಿಸ್ನೆಸ್ಸಲ್ಲಾದರೂ ನಿಮಗೆ ಲಾಸೇ. ಇವಾಗ 2 ಬ್ಲೌಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಬಿಡು, ನಾಳೆ ಬ್ಲೌಸ್ ಇಲ್ವಲ್ಲ, ನಾಳೆ ಹಾಕಿದ್ರೆ ಆಯಿತು ಅಂತೇಳಿ ಇವತ್ತು ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಅಂದರೆ, ನಾಳೆ ಏನಾದರೂ ಅರ್ಜೆಂಟ್ ಬ್ಲೌಸ್ ಬಂತು ಅಂದರೆ ನೀವು ಜೊತೆಗೆ ಈ 2 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ಆಗಲ್ಲ. ಆವಾಗ ಇನ್ ಟೈಮ್ಗೆ ನೀವು ಬ್ಲೌಸ್ನ ಕೊಡೋದಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ, ಕಸ್ಟಮರ್ಸು ಬೇರೆ ಕಡೆ ಹೋಗೋ ಚಾನ್ಸು ಇರುತ್ತೆ. ಸ್ಟಿಚಿಂಗ್ ಮಾಡೋದಕ್ಕೆ ಕಲಿತಾಗ ಒಂದು ಸರಿ ಆರ್ಡರ್ಸ್ ಬಂದುಬಿಡುತ್ತಾ? ಇಲ್ಲ ಅಲ್ವಾ. ಗೊತ್ತಾಗಬೇಕು, ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ ಗೊತ್ತಾದ್ಮೇಲೇನೆ ಅಲ್ವಾ ಸ್ಟಿಚಿಂಗ್ ಬರೋದು. ಅದೇ ರೀತಿ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡಿದ ಮೇಲೇ ನಮಗೆ ಆರ್ಡರ್ಸ್ ಬರೋದು. ಮತ್ತು ಎಲ್ಲ ಟೈಲರ್ಸು ಮಿಷಿನ್ನ ತೊಗೊಳೋದಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ, ನಿಮ್ಮ ಸುತ್ತ ಇರೋ ಟೈಲರ್ಸು ನಿಮ್ಮ ಹತ್ರನೇ ನೀವು ಫಿನಿಶಿಂಗ್ ಕ್ಲೀನಾಗಿ ಕೊಟ್ಟು ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಅಂದರೆ ನಿಮ್ಮ ಹತ್ರನೇ ಬಂದು ವರ್ಕ್ ಮಾಡಿಸ್ತಾರೆ. ಅದು ಒಂದು ಕಡೆ ನಿಮಗೆ ಇನ್ಕಮ್ಮೇ ಅಲ್ವಾ. ನನಗೂ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಸು ಸ್ವಲ್ಪ ಡಲ್ ಇತ್ತು. ನಾನು ಮಿಷಿನ್ ತಗೊಂಡಾಗ ನನಗೆ ಆರ್ಡರ್ಸ್ ಇರಲಿಲ್ಲ. 1 ವೀಕು 2 ವೀಕು ಏನು ಮಾಡಿದೆ, ನನಗೂ ಕಲಿಬೇಕಲ್ವಾ, ಅದಕ್ಕೇನು ಮಾಡಿದೆ, ಮನೇಲಿರೋ ಬ್ಲೌಸಸ್ಗೆ ನಮ್ಮ ಬ್ಲೌಸಸ್ಗೆ ಹಾಕ್ತಾ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾ ಹೋಗಿದ್ದಕ್ಕೆ
ನನಗೆ ಆರ್ಡರ್ಸು ಜಾಸ್ತಿ ಆಗ್ತಾ ಹೋಯಿತು. ಇಲ್ಲಿವರೆಗೂ ನಾನು ಮಿಷಿನ್ ತೊಗೊಂಡಾಗಿಂದ 1.5-2 ವರ್ಷ ಆಯಿತು. ಮಿಷಿನ್ ತೊಗೊಂಡಾಗಿಂದ ಈ ವೀಕ್ ಖಾಲಿ ಇದೆಯಪ್ಪ ಮಿಷಿನು, ಏನೂ ವರ್ಕ್ ಇಲ್ಲ ಅನ್ನೋದು ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಎಷ್ಟೋ ಸರಿ ನೈಟ್ ಬ್ಲೌಸ್ನ ವರ್ಕ್ ಹಾಕ್ಕೊಟ್ಟಿದ್ದೀನಿ ಅರ್ಜೆಂಟ್ ಇದ್ದಾಗ. ಇಲ್ಲಪ್ಪ ನನಗೆ ಆರ್ಡರ್ಸ್ ಇಲ್ಲ, ನನ್ನ ಮಿಷಿನ್ ತೊಗೊಂಡು ವೇಸ್ಟ್ ಆಯಿತು ಅಂತ ಅನಿಸಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡಬೇಕಾದ್ರೆ ಹೇಗೆ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಒಂದೇ ದಿನ ಅವ್ರು ಡೆಮೋ ಕೊಟ್ಟಿದ್ದು, ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅಡ್ಜಸ್ಟ್ ಆಗ್ತಾ ಹೋಯಿತು. ನಿಮ್ಗೇನಾದ್ರು ಮಿಷಿನ್ ಬೇಕು ಅಂತ ಏನಾದರೂ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅವ್ರ ನಂಬರ್ನ ಕೊಡ್ತೀನಿ. ಮತ್ತು ಟೈಲರಿಂಗ್ ಬರೋರು ಮಾತ್ರ ಈ ಮಿಷಿನ್ ತೊಗೊಬೇಕಾ, ಟೈಲರಿಂಗ್ ಕಂಪಲ್ಸರಿ ಬರಲೇಬೇಕಾ ಈ ಬಿಸ್ನೆಸ್ ಮಾಡೋಕ್ಕೆ ಅಂತ ನೀವು ಕೇಳೋದಾದರೆ, ಇದಕ್ಕೆ ಮಾರ್ಕಿಂಗ್ ಒಂದು ಮಾಡಿದ್ರೆ ಸಾಕು. ಮಾರ್ಕಿಂಗ್ ಕೂಡ ಹೇಗೆ ಈಸಿಯಾಗಿ ಟೈಲರಿಂಗ್ ಬರದೇ ಇರೋರು ಕೂಡ ಮಾರ್ಕಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಏನೇನು ಮಾಹಿತಿ ಬೇಕು ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀನಿ. ಆರಾಮಾಗಿ ಟೈಲರಿಂಗ್ ಬರದೇ ಇರೋರು ಕೂಡ ಈ ಬಿಸ್ನೆಸ್ನ ಮಾಡ್ಬೋದು. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಮಿಷಿನ್ನ ಯಾವ ಥರ ಬಳಸಿದ್ರೆ ಜಾಸ್ತಿ ದಿನ ಯೂಸ್ ಆಗುತ್ತೆ, ಅದನ್ನು ಮೇಂಟೈನ್ ಮಾಡೋದು ಹೇಗೆ, ಆಯಿಲಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ಕೂತ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು.